ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವೆಜ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ವಿಧದ ತರಕಾರಿ ತಗೊಂಡಿದ್ದೇನೆ. ಕಲರ್ಫುಲ್ ತರಕಾರಿ ಹಾಕಿದರೆ ವೆಜ್ ಬಿರಿಯಾನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ನಾನು ಬೇಬಿಕಾರ್ನ್, ಬೀನ್ಸ್, ಕ್ಯಾರೆಟ್, ಆಮೇಲೆ ಬಟಾಣಿ ಇಷ್ಟು ತೊಗೊಂಡಿದ್ದೇನೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ತರಕಾರಿ ಅದನ್ನು ನೀವು ತೊಗೊಳ್ಬೋದು. ಕಾಲಿಫ್ಲವರ್ ಹಾಕ್ಬೋದು ಬೇಕಿದ್ದರೆ. ಆಗ ಇದಿಷ್ಟನ್ನು ನಾನು ವಾಶ್ ಮಾಡಿ ಹೇಗೆ ಮ್ಯಾರಿನೇಟ್ ಮಾಡೋದಂತ ತೋರಿಸ್ತೇನೆ. ಇದಕ್ಕೆ ಈಗ ನಾನು ಹ್ಯಾಂಡ್ಫುಲ್ ಆಫ್ ಪುದೀನ ಸೊಪ್ಪು, ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೊಸರು ಹಾಕ್ತಿದ್ದೇನೆ, ಅರ್ಧ ಸ್ಪೂನ್ ಅರಿಶಿನ ಪೌಡರ್, ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಆಮೇಲೆ ನಮಗೆ ಇಡೀ ಗರಂ ಮಸಾಲ ಫ್ರೈ ಮಾಡುವಾಗ ಕೂಡ ಹಾಕಲಿಕ್ಕೆ ಉಂಟು. ರುಚಿಗೆ ಬೇಕಾದಷ್ಟು ಉಪ್ಪು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಿ. ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲಿ ನಾವು ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಇಲ್ಲಿ ನಾನು 5 ಈರುಳ್ಳಿ ತಗೊಂಡಿದ್ದೇನೆ. ಇದು ಸಣ್ಣ ಈರುಳ್ಳಿ, ಹಾಗಾಗಿ 5 ತಗೊಂಡಿದ್ದೇನೆ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಹಾಕಬೇಕು. ಇದು ಬ್ರೌನ್ ಕಲರ್ ಬರೋವರೆಗೂ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಜೀರಾ ರೈಸ್ ತಗೊಂಡಿದ್ದೇನೆ. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು 2 ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ ಡಬಲ್ ಆಗುವಷ್ಟು ನೀರು ಹಾಕಬೇಕು. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ತೆಗೆಯುವ. ಸ್ವಲ್ಪ ಫ್ರೈಡ್ ಆನಿಯನ್ ಕೂಡ ಇದು ಮ್ಯಾರಿನೇಟ್ ಮಾಡ್ತೀವಲ್ಲ ನಾವು ವೆಜ್, ಅದಕ್ಕೆ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಆಮೇಲೆ ಸ್ವಲ್ಪ ಉಳಿದದನ್ನು ಹಾಗೆ ಇಡಿ. ಆಮೇಲೆ ನಾವು ನೋಡಿ ಸ್ವಲ್ಪ ಇಷ್ಟು ನಾನು ಉಳಿಸಿದ್ದೇನೆ. ಇದನ್ನು ನಾವು ಆಮೇಲೆ ಲೇಯರಿಂಗ್ ಮಾಡುವಾಗ ಹಾಕುವ. ನೋಡಿ ಈ ರೀತಿ ಮಾಡಿ ಮ್ಯಾರಿನೇಟ್ ಮಾಡಿ ಇಡಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ. ಈಗ ಇದಕ್ಕೆ ಗರಂ ಮಸಾಲ ಹಾಕ್ತೇನೆ, ಇಡೀ ಗರಂ ಮಸಾಲ, ಸ್ವಲ್ಪ ಲವಂಗ, 2 ಏಲಕ್ಕಿ, ಆಮೇಲೆ ಗರಂ ಮಸಾಲ, ಹೋಲ್ ಗರಂ ಮಸಾಲ ಇಲ್ಲಿ ಹಾಕಿದ್ದೇನೆ. ಈಗ ಇದಕ್ಕೆ ಒಂದು ಈರುಳ್ಳಿ, ಇದಕ್ಕೆ ಈಗ ಮ್ಯಾರಿನೇಟ್ ಮಾಡಿರುವ ವೆಜಿಟೇಬಲ್ಸ್ ಹಾಕ್ತಿದ್ದೇನೆ. ಈಗ ನಾವಿದನ್ನು ಲೇಯರ್ ಮಾಡುವ. ಮೊದಲಿಗೆ ಇಲ್ಲಿ ನಾನು ತರಕಾರಿ ಹಾಕ್ತಿದ್ದೇನೆ. ಇದು ಬೇಯಿಸಿರುವ ಮ್ಯಾರಿನೇಟ್ ಮಾಡಿ ಬೇಯಿಸಿದ ತರಕಾರಿ. ಈಗ ಇದರ ಮೇಲೆ ಹಾಫ್ ಕುಕ್ ಆಗಿರೋ ರೈಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಫ್ರೈಡ್ ಆನಿಯನ್, ತುಪ್ಪ ಹಾಕ್ತಿದ್ದೇನೆ. ಈಗ ನಾನು ಉಳಿದಿರೋ ತರಕಾರಿನೆಲ್ಲ ಇದಕ್ಕೆ ಹಾಕ್ತಿದ್ದೇನೆ. ಈಗ ಇದರ ಮೇಲೆ ಇನ್ನೊಂದು ಲೇಯರ್ ರೈಸ್ ಹಾಕುವ. ಇದು ತರಕಾರಿ ಎಲ್ಲ ಕವರ್ ಆಗುವವರೆಗೂ ಫುಲ್ ಇಲ್ಲಿ ರೈಸ್ ಹಾಕುವ. ನೋಡಿ, ಇದು ತರಕಾರಿ ಫುಲ್ ಮುಚ್ಚುವವರೆಗೂ ರೈಸ್ ಹಾಕಿ ಮುಚ್ಚುತ್ತಿದ್ದೇನೆ. ಇದರ ಮೇಲೆ ಉಳಿದಿರೋ ಎಲ್ಲ ಫ್ರೈಡ್ ಆನಿಯನನ್ನು ಹಾಕ್ತೇನೆ. ಪುದೀನ, ಕೊತ್ತಂಬರಿ ಸೊಪ್ಪು. ಇವಾಗ ಟೈಟಾಗಿ ಮುಚ್ಚಿಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಯಾಸಲ್ಲಿಟ್ಟು ಇದು ದಮ್ ಬರುವವರೆಗೂ ಇಡುವ. ಮೇಲೆ ಒಂದು ಬಾರದ್ದು ಇಡಿ. ಇವಾಗ ಇದು ನಾವು ಓಪನ್ ಮಾಡುವ.
ನೋಡಿ, ವೆಜ್ ಬಿರಿಯಾನಿ ರೆಡಿ ಆಯಿತು. ನಮ್ಮ ವೆಜ್ ಬಿರಿಯಾನಿ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.